ಗಣಿನಾಡು ಬಳ್ಳಾರಿ ಈಗ ಮತ್ತೆ ಸುದ್ದಿಯಲ್ಲಿದೆ. ಕೇವಲ ಬ್ಯಾನರ್ ವಿಚಾರಕ್ಕೆ ಹೊತ್ತಿಕೊಂಡಂತಹ ಈ ಬೆಂಕಿ ಓರ್ವ ವ್ಯಕ್ತಿಯ ಹೆಣವನ್ನ ಬೀಳಿಸಿದೆ. ಹಾಗಾದ್ರೆ ಇಲ್ಲಿವರೆಗೂ ಏನಾಯ್ತು? ರೆಡ್ಡಿ ವರ್ಸಸ್ ರೆಡ್ಡಿ ಕದನ ಹೇಗಿದೆ? ರಕ್ತಸಿಕ್ತ ಅಧ್ಯಾಯದ ಮುಂದುವರೆದು ಭಾಗ ಬನ್ನಿ ನೋಡೋಣ. ಗಣಿನಾಡಿನಲ್ಲಿ ರೆಡ್ಡಿ ವರ್ಸಸ್ ರೆಡ್ಡಿ ರಕ್ತಸಿಕ್ತ ಪಾಲಿಟಿಕ್ಸ್. ಕಾಂಗ್ರೆಸ್ ಕಾರ್ಯಕರ್ತ ಸಾವು, ಕಾಕಿ ಕಟ್ಟೆಚ್ಚರ. ಗಣಿನಾಡು ಬಳ್ಳಾರಿಯಲ್ಲಿ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ರಕ್ತವೇ ಹರಿದಿದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ನಡೆದ ಗಲಾಟೆ ವ್ಯಕ್ತಿಯನ್ನ ಬಲಿ ಪಡೆದಿದೆ. ಶಾಸಕ ನಾಳೆ ಬಳ್ಳಾರಿಯಲ್ಲಿ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮವಿತ್ತು. ಹೀಗಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಜನಾರ್ದನ ರೆಡ್ಡಿ ಮನೆ ಬಳಿ ಬ್ಯಾನರ್ ಕಟ್ಟಲು ಬಂದಿದ್ರು. ಆದರೆ ಬ್ಯಾನರ್ ಕಟ್ಟದಂತೆ ಗಾಲಿ ರೆಡ್ಡಿ ಭದ್ರತಾ ಸಿಬ್ಬಂದಿ ಸೂಚಿಸಿದ್ದಾರೆ. ಈ ವೇಳೆ ಮಾತಿಗೆ ಮಾತು ಬೆಳೆದು ಗಲಾಟೆ ನಡೆದಿದೆ. ಬೂದಿ ಮುಚ್ಚಿದ ಕೆಂಡದಂತಾದ ಬಳ್ಳಾರಿ ನಗರ. ಕೊಪ್ಪಳ, ವಿಜಯನಗರದಿಂದ ಪೊಲೀಸರ ಆಗಮನ. ಬಳ್ಳಾರಿಯಲ್ಲಿ ಈಗ ಪೊಲೀಸ್ ಕಟ್ಟೆಚ್ಚರ ಹೆಚ್ಚಾಗಿದ್ದು, ಕೊಪ್ಪಳ, ವಿಜಯನಗರದಿಂದಲೂ ಪೊಲೀಸರು ಬಂದಿದ್ದಾರೆ. ಅಲ್ಲದೆ ಡಿಐಜಿ ವರ್ತಿಕಾ ಕಟಿಯಾರ್ ಬಳ್ಳಾರಿಯಲ್ಲೇ ಮೊಕ್ಕಾಂ ಹೂಡಿದ್ದಾರೆ. ಇನ್ನು ಮೃತ ರಾಜಶೇಖರ್ ದೇಹ ಸೇರಿದ್ದು ಖಾಸಗಿ ರಿವಾಲ್ವರ್ ಬುಲೆಟ್ ಎಂದು ಉಸ್ತುವಾರಿ ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ಹೇಳಿದ್ದಾರೆ. ಪ್ರಾಥಮಿಕ ಮಾಹಿತಿ ಪ್ರಕಾರ ಅದು ಪೊಲೀಸರ ವೆಪನ್ ಇಂದ ಬಂದಿರುವಂತಹ ಗುಂಡು ಅಲ್ಲ, ಅದೊಂದು ಪ್ರೈವೇಟ್ ವೆಪನ್ ಇಂದಾನೆ ಬಂದಿದೆ ಅಂತ ಗೊತ್ತಾಗಿದೆ. ಅದನ್ನ ಇನ್ನೂ ವಿಚಾರಣೆ ಮಾಡ್ತಾ ಇದ್ವಿ. FSL ಅವರು ಚೆಕ್ ಮಾಡ್ತಾ ಇದ್ದಾರೆ. ಅದನ್ನ ಇನ್ನು ಮುಂದಿನ ಮಾಹಿತಿ ನಾವು ಶೇರ್ ಮಾಡ್ತೀವಿ. ಅಲ್ರಿ, ಇವು ಗುಂಪುಗಳಾಗೋದು ನಿಜ, ಮಾತಾಡ್ಕೊಳ್ಳೋದು ನಿಜ. ಪಟ 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 ಅಂತ ಫೈರ್ ಮಾಡಿದ್ರೆ ಆ ಫೈರ್ ಮಾಡಿದಂತ ಬುಲೆಟ್ ಯಾವುದು? 0.76 mm. 0.76 mm ನಿಂದ ಅದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಅದರಿಂದ ಫೈರ್ ಆಗಿರೋಕನ್ನ ಮೇಲ್ನೋಟಕ್ಕೆ ಬರ್ತಾ ಇದೆ. ಎಲ್ಲ ಒಂದು ಕಡೆ ಅವರಿಂದ ಫೈರಿಂಗ್ ಆಗಿರಬಹುದು ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ನಾನು ಹೇಳ್ತಾ ಇಲ್ಲ. ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ರಾಜಶೇಖರ್ ಪೋಸ್ಟ್ ಮಾರ್ಟಂ ಅಂತ್ಯವಾಗಿದ್ದು, ಐಜಿಪಿ ರವಿಕಾಂತೇಗೌಡ ಭೇಟಿ ನೀಡಿದ್ದಾರೆ. ಘಟನೆ ಕುರಿತು ಗೃಹ ಸಚಿವ ಪರಮೇಶ್ವರ್, ಶಾಸಕ ನಾರಾ ಭರತ್ ರೆಡ್ಡಿ ಮತ್ತು ಪೊಲೀಸ್ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡಿದ್ದಾರೆ. ಅವರೆಲ್ಲ ಇನ್ನೂ ನಾನು ಸಂಪೂರ್ಣ ಮಾಹಿತಿ ಬರಬೇಕು. ಅಲ್ಲಿ ಯಾರ್ಯಾರು ಸ್ಥಳೀಯವಾಗಿ ಅಲ್ಲಿ ಇದರಲ್ಲಿ ಕ್ಯಾಮೆರಾದಲ್ಲಿ ಅದರೆಲ್ಲ ಕಂಡಿದ್ದಾರೆ, ಅವ್ರನ್ನೆಲ್ಲ ತಗೊಂಡು FIR ಮಾಡಿದ್ದಾರೆ. ಆದ್ರೆ ಸಂಪೂರ್ಣವಾಗಿ ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ. ಪೊಲೀಸರು ಫೈರ್ ಮಾಡಿದ್ದಾರೆ. ನನಗೆ ಅದು ಪೊಲೀಸರು ಅವರ ಗುಂಪಿನಲ್ಲಿ ಫೈರ್ ಮಾಡಿದ್ರು ಅಂತ ಈಗ ಪ್ರಾಥಮಿಕ ವರದಿ ಪ್ರಕಾರ. ಆದ್ರೆ ಯಾರು ಮಾಡಿದ್ರು ಅನ್ನೋ ತನಿಖೆ ಮೇಲೆ ಗೊತ್ತಾಗುತ್ತಲ್ಲ. ನನ್ನ ತಮ್ಮನ ಮೇಲೆ ಗುಂಡು ಹಾರಿ ಬಂದಿತ್ತು. ಜನಾರ್ದನ ರೆಡ್ಡಿ ಸಹೋದರ ಸೋಮಶೇಖರ್ ರೆಡ್ಡಿ ಹೇಳಿಕೆ. ಅವರು ಕಲ್ಲುಗಳು ತಗೊಂಡ್ಬಂದಿದ್ದಾರೆ, ಖಾರದ ಪುಡಿ ತಗೊಂಡ್ಬಂದಿದ್ದಾರೆ, ಮಚ್ಚಗಳು ತಗೊಂಡ್ಬಂದಿದ್ದಾರೆ, ಪೆಟ್ರೋಲ್ ಬಾಂಬ್ಗಳು ಕೂಡ, ಪೆಟ್ರೋಲ್ ಇದು ಬೀರ್ ಬಾಟ್ಲಲ್ಲಿ ಪೆಟ್ರೋಲ್ ಹಾಕೊಂಡು ಬಂದು ಅದನ್ನ ಇದು ಮಾಡಬೇಕು ಅಂತ ಬಂದಿದ್ದಾರೆ. ಎಲ್ಲ ಪ್ಲಾಂಡ್ ಆಗಿ ಬಂದಿದ್ದಾರೆ. ನಾನ್ ಹೇಳೋದು ಅವ್ರು ಕಲ್ಲು ತುರಿದಾಗ ನನಗೆ ಬೆನ್ನಿಗೆ ಬಿದ್ದಿದೆ. ತೊಂದರೆ ಇಲ್ಲ, ಅದೇನು ಇದು. ಬಟ್ ಒಂದು ಮಾತ್ರ ಹೇಳ್ತೀನಿ, ಇವನು MLA ಏನಿದಾನೋ, ನೀನು ಒನ್ ಟೈಮ್ MLAನ ಲೈಫ್ ಟೈಮ್ MLA ಆಗ್ಬೇಕಂತ ಇದೆಯಾ ಅಂತಂದ್ರೆ ಶಾಂತಿಯುತವಾಗಿ ಬಳ್ಳಾರಿನ ಇಡಬೇಕು. ಇಲ್ಲ ಅಂತಂದ್ರೆ ನಿನ್ನ ಪರಿಸ್ಥಿತಿ ಘೋರವಾಗಿರ್ತದೆ. ನಿನಗೆ ಟಿಕೆಟ್ ಸಿಗೋದು ಕೂಡ ಡೌಟ್. ಬಳ್ಳಾರಿಯಲ್ಲಿ ಬ್ಯಾನರ್ ಕಟ್ಟುವ ವಿಚಾರವಾಗಿ ಗಲಾಟೆ ಹಿನ್ನೆಲೆ ಸಚಿವ ಜಮೀರ್ ಅಹಮದ್ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ. ಬಳ್ಳಾರಿಯಲ್ಲಿ ರಕ್ತಸಿಕ್ತ ಪಾಲಿಟಿಕ್ಸ್ಗೆ ಓರ್ವ ಬಲಿಯಾಗಿದ್ದು, ಈ ಕೇಸ್ ಈಗ ರಾಜ್ಯದಲ್ಲಿ ಸಂಚಲನ ಮೂಡಿಸಿದೆ. ರೇಣುಕಾರಾಧ್ಯ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಗಣಿನಾಡು ಬಳ್ಳಾರಿ ಈಗ ಮತ್ತೆ ಸುದ್ದಿಯಲ್ಲಿದೆ. ಕೇವಲ ಬ್ಯಾನರ್ ವಿಚಾರಕ್ಕೆ ಹೊತ್ತಿಕೊಂಡಂತಹ ಈ ಬೆಂಕಿ ಓರ್ವ ವ್ಯಕ್ತಿಯ ಹೆಣವನ್ನ ಬೀಳಿಸಿದೆ. ಹಾಗಾದ್ರೆ ಇಲ್ಲಿವರೆಗೂ ಏನಾಯ್ತು? ರೆಡ್ಡಿ ವರ್ಸಸ್ ರೆಡ್ಡಿ ಕದನ ಹೇಗಿದೆ? ರಕ್ತಸಿಕ್ತ ಅಧ್ಯಾಯದ ಮುಂದುವರೆದು ಭಾಗ ಬನ್ನಿ ನೋಡೋಣ. ಗಣಿನಾಡಿನಲ್ಲಿ ರೆಡ್ಡಿ ವರ್ಸಸ್ ರೆಡ್ಡಿ ರಕ್ತಸಿಕ್ತ ಪಾಲಿಟಿಕ್ಸ್. ಕಾಂಗ್ರೆಸ್ ಕಾರ್ಯಕರ್ತ ಸಾವು, ಕಾಕಿ ಕಟ್ಟೆಚ್ಚರ. ಗಣಿನಾಡು ಬಳ್ಳಾರಿಯಲ್ಲಿ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ರಕ್ತವೇ ಹರಿದಿದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ನಡೆದ ಗಲಾಟೆ ವ್ಯಕ್ತಿಯನ್ನ ಬಲಿ ಪಡೆದಿದೆ. ಶಾಸಕ
ನಾಳೆ ಬಳ್ಳಾರಿಯಲ್ಲಿ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮವಿತ್ತು. ಹೀಗಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಜನಾರ್ದನ ರೆಡ್ಡಿ ಮನೆ ಬಳಿ ಬ್ಯಾನರ್ ಕಟ್ಟಲು ಬಂದಿದ್ರು. ಆದರೆ ಬ್ಯಾನರ್ ಕಟ್ಟದಂತೆ ಗಾಲಿ ರೆಡ್ಡಿ ಭದ್ರತಾ ಸಿಬ್ಬಂದಿ ಸೂಚಿಸಿದ್ದಾರೆ. ಈ ವೇಳೆ ಮಾತಿಗೆ ಮಾತು ಬೆಳೆದು ಗಲಾಟೆ ನಡೆದಿದೆ. ಬೂದಿ ಮುಚ್ಚಿದ ಕೆಂಡದಂತಾದ ಬಳ್ಳಾರಿ ನಗರ. ಕೊಪ್ಪಳ ವಿಜಯನಗರದಿಂದ ಪೊಲೀಸರ ಆಗಮನ. ಬಳ್ಳಾರಿಯಲ್ಲಿ ಈಗ ಪೊಲೀಸ್ ಕಟ್ಟೆಚ್ಚರ ಹೆಚ್ಚಾಗಿದ್ದು ಕೊಪ್ಪಳ ವಿಜಯನಗರದಿಂದಲೂ ಪೊಲೀಸರು ಬಂದಿದ್ದಾರೆ. ಅಲ್ಲದೆ ಡಿಐಜಿ ವರ್ತಿಕಾ ಕಟಿಯಾರ್ ಬಳ್ಳಾರಿಯಲ್ಲೇ ಮೊಕ್ಕಾಂ ಹೂಡಿದ್ದಾರೆ. ಇನ್ನು ಮೃತ ರಾಜಶೇಖರ್ ದೇಹ ಸೇರಿದ್ದು ಖಾಸಗಿ ರಿವಾಲ್ವರ್ ಬುಲೆಟ್ ಎಂದು ಉಸ್ತುವಾರಿ ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ಹೇಳಿದ್ದಾರೆ. ಪ್ರಾಥಮಿಕ ಮಾಹಿತಿ ಪ್ರಕಾರ ಅದು ಪೊಲೀಸರ ವೆಪನ್ ಇಂದ ಬಂದಿರುವಂತಹ ಗುಂಡು ಅಲ್ಲದು. ಅದೊಂದು ಪ್ರೈವೇಟ್ ವೆಪನ್ ಇಂದಾನೆ ಬಂದಿದೆ ಅಂತ ಗೊತ್ತಾಗಿದೆ. ಅದನ್ನ ಇನ್ನೂ ವಿಚಾರಣೆ ಮಾಡ್ತಾ ಇದ್ವಿ. FSL ನವರು ಚೆಕ್ ಮಾಡ್ತಾ ಇದ್ದಾರೆ. ಅದನ್ನ ಇನ್ನು ಮುಂದಿನ ಮಾಹಿತಿ ನಾವು ಶೇರ್ ಮಾಡ್ತೀವಿ. ಅಲ್ರಿ, ಇವು ಗುಂಪುಗಳಾಗೋದು ನಿಜ, ಮಾತಾಡ್ಕೊಳ್ಳೋದು ನಿಜ. ಪಟ 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 ಅಂತ ಫೈರ್ ಮಾಡಿದ್ರೆ ಆ ಫೈರ್ ಮಾಡಿದಂತ ಬುಲೆಟ್ ಯಾವುದು? 0.76 mm. 0.76 mm ನಿಂದ ಅದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಅದರಿಂದ ಫೈರ್ ಆಗಿರೋಕನ್ನ ಮೇಲ್ನೋಟಕ್ಕೆ ಬರ್ತಾ ಇದೆ. ಎಲ್ಲೋ ಒಂದು ಕಡೆ ಅವರಿಂದ ಫೈರಿಂಗ್ ಆಗಿರಬಹುದು ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ನಾನು ಹೇಳ್ತಾ ಇಲ್ಲ. ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ರಾಜಶೇಖರ್ ಪೋಸ್ಟ್ ಮಾರ್ಟಂ ಅಂತ್ಯವಾಗಿದ್ದು ಐಜಿಪಿ ರವಿಕಾಂತೇಗೌಡ ಭೇಟಿ ನೀಡಿದ್ದಾರೆ. ಘಟನೆ ಕುರಿತು ಗೃಹ ಸಚಿವ ಪರಮೇಶ್ವರ್, ಶಾಸಕ ನಾರಾ ಭರತ್ ರೆಡ್ಡಿ ಮತ್ತು ಪೊಲೀಸ್ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡಿದ್ದಾರೆ. ಅವರೆಲ್ಲ ಇನ್ನೂ ನಾನು ಸಂಪೂರ್ಣ ಮಾಹಿತಿ ಬರಬೇಕು. ಅಲ್ಲಿ ಯಾರ್ಯಾರು ಸ್ಥಳೀಯವಾಗಿ ಅಲ್ಲಿ ಇದರಲ್ಲಿ ಕ್ಯಾಮೆರಾದಲ್ಲಿ ಅದರೆಲ್ಲ ಕಂಡಿದ್ದಾರೆ, ಅವ್ರನ್ನೆಲ್ಲ ತಗೊಂಡು FIR ಮಾಡಿದ್ದಾರೆ. ಆದ್ರೆ ಸಂಪೂರ್ಣವಾಗಿ ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ. ಪೊಲೀಸರೇನು ಫೈರ್ ಮಾಡಿದ್ದಾರೆ? ನನಗೆ ಅದು ಪೊಲೀಸರು ಅವರ ಗುಂಪಿನಲ್ಲಿ ಫೈರ್ ಮಾಡಿದ್ರು ಅಂತ ಈಗ ಪ್ರಾಥಮಿಕ ವರದಿ ಪ್ರಕಾರ. ಆದ್ರೆ ಯಾರು ಮಾಡಿದ್ರು ಅನ್ನೋ ತನಿಖೆ ಮೇಲೆ ಗೊತ್ತಾಗುತ್ತಲ್ಲ. ನನ್ನ ತಮ್ಮನ ಮೇಲೆ ಗುಂಡು ಹಾರಿ ಬಂದಿತ್ತು. ಜನಾರ್ದನ ರೆಡ್ಡಿ ಸಹೋದರ ಸೋಮಶೇಖರ್ ರೆಡ್ಡಿ ಹೇಳಿಕೆ. ಅವರು ಕಲ್ಲುಗಳು ತಗೊಂಡ್ಬಂದಿದ್ದಾರೆ, ಖಾರದ ಪುಡಿ ತಗೊಂಡ್ಬಂದಿದ್ದಾರೆ, ಮಚ್ಚುಗಳು ತಗೊಂಡ್ಬಂದಿದ್ದಾರೆ, ಪೆಟ್ರೋಲ್ ಬಾಂಬ್ಗಳು ಕೂಡ, ಪೆಟ್ರೋಲ್ ಇದು ಬೀರ್ ಬಾಟ್ಲಲ್ಲಿ ಪೆಟ್ರೋಲ್ ಹಾಕೊಂಡು ಬಂದು ಅದನ್ನ ಇದು ಮಾಡಬೇಕು ಅಂತ ಬಂದಿದ್ದಾರೆ. ಎಲ್ಲ ಪ್ಲಾನ್ಡ್ ಆಗಿ ಬಂದಿದ್ದಾರೆ. ನಾನು ಹೇಳೋದು ಅವ್ರು ಕಲ್ಲು ತುರಿದಾಗ ನನಗೆ ಬೆನ್ನಿಗೆ ಬಿದ್ದಿದೆ. ಏನ್ ತೊಂದರೆ ಇಲ್ಲ, ಅದೇನು ಇದು. ಬಟ್ ಒಂದು ಮಾತ್ರ ಹೇಳ್ತೀನಿ, ಇವನ್ MLA ಏನಿದಾನೋ, ನೀನು ಒನ್ ಟೈಮ್ MLAನ ಲೈಫ್ ಟೈಮ್ MLA ಆಗ್ಬೇಕಂತ ಇದೆಯಾ ಅಂತಂದ್ರೆ ಶಾಂತಿಯುತವಾಗಿ ಬಳ್ಳಾರಿನ ಇಡಬೇಕು. ಇಲ್ಲ ಅಂತಂದ್ರೆ ನಿನ್ನ ಪರಿಸ್ಥಿತಿ ಘೋರವಾಗಿರ್ತದೆ. ನಿನಗೆ ಟಿಕೆಟ್ ಸಿಗೋದು ಕೂಡ ಡೌಟ್. ಬಳ್ಳಾರಿಯಲ್ಲಿ ಬ್ಯಾನರ್ ಕಟ್ಟುವ ವಿಚಾರವಾಗಿ ಗಲಾಟೆ ಹಿನ್ನೆಲೆ ಸಚಿವ ಜಮೀರ್ ಅಹಮದ್ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ. ಬಳ್ಳಾರಿಯಲ್ಲಿ ರಕ್ತಸಿಕ್ತ ಪಾಲಿಟಿಕ್ಸ್ಗೆ ಓರ್ವ ಬಲಿಯಾಗಿದ್ದು ಈ ಕೇಸ್ ಈಗ ರಾಜ್ಯದಲ್ಲಿ ಸಂಚಲನ ಮೂಡಿಸಿದೆ. ರೇಣುಕಾರಾಧ್ಯ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಗಣಿನಾಡು ಬಳ್ಳಾರಿ ಈಗ ಮತ್ತೆ ಸುದ್ದಿಯಲ್ಲಿದೆ. ಕೇವಲ ಬ್ಯಾನರ್ ವಿಚಾರಕ್ಕೆ ಹೊತ್ತಿಕೊಂಡಂತಹ ಈ ಬೆಂಕಿ ಓರ್ವ ವ್ಯಕ್ತಿಯ ಹೆಣವನ್ನ ಬೀಳಿಸಿದೆ. ಹಾಗಾದ್ರೆ ಇಲ್ಲಿವರೆಗೂ ಏನಾಯ್ತು? ರೆಡ್ಡಿ ವರ್ಸಸ್ ರೆಡ್ಡಿ ಕದನ ಹೇಗಿದೆ? ರಕ್ತಸಿಕ್ತ ಅಧ್ಯಾಯದ ಮುಂದುವರೆದ ಭಾಗ ಬನ್ನಿ ನೋಡೋಣ. ಗಣಿನಾಡಿನಲ್ಲಿ ರೆಡ್ಡಿ ವರ್ಸಸ್ ರೆಡ್ಡಿ ರಕ್ತಸಿಕ್ತ ಪಾಲಿಟಿಕ್ಸ್. ಕಾಂಗ್ರೆಸ್ ಕಾರ್ಯಕರ್ತ ಸಾವು, ಕಾಕಿ ಕಟ್ಟೆಚ್ಚರ. ಗಣಿನಾಡು ಬಳ್ಳಾರಿಯಲ್ಲಿ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ರಕ್ತವೇ ಹರಿದಿದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ನಡೆದ ಗಲಾಟೆ ವ್ಯಕ್ತಿಯನ್ನ ಬಲಿ ಪಡೆದಿದೆ. ಶಾಸಕ ನಾಳೆ ಬಳ್ಳಾರಿಯಲ್ಲಿ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮವಿತ್ತು. ಹೀಗಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಜನಾರ್ದನ ರೆಡ್ಡಿ ಮನೆ ಬಳಿ ಬ್ಯಾನರ್ ಕಟ್ಟಲು ಬಂದಿದ್ರು. ಆದರೆ ಬ್ಯಾನರ್ ಕಟ್ಟದಂತೆ ಗಾಲಿ ರೆಡ್ಡಿ ಭದ್ರತಾ ಸಿಬ್ಬಂದಿ ಸೂಚಿಸಿದ್ದಾರೆ. ಈ ವೇಳೆ ಮಾತಿಗೆ ಮಾತು ಬೆಳೆದು ಗಲಾಟೆ ನಡೆದಿದೆ. ಬೂದಿ ಮುಚ್ಚಿದ ಕೆಂಡದಂತಾದ ಬಳ್ಳಾರಿ ನಗರ. ಕೊಪ್ಪಳ ವಿಜಯನಗರದಿಂದ ಪೊಲೀಸರ ಆಗಮನ. ಬಳ್ಳಾರಿಯಲ್ಲಿ ಈಗ ಪೊಲೀಸ್ ಕಟ್ಟೆಚ್ಚರ ಹೆಚ್ಚಾಗಿದ್ದು ಕೊಪ್ಪಳ ವಿಜಯನಗರದಿಂದಲೂ ಪೊಲೀಸರು ಬಂದಿದ್ದಾರೆ. ಅಲ್ಲದೆ ಡಿಐಜಿ ವರ್ತಿಕಾ ಕಟಿಯಾರ್ ಬಳ್ಳಾರಿಯಲ್ಲೇ ಮೊಕ್ಕಾಂ ಹೂಡಿದ್ದಾರೆ. ಇನ್ನು ಮೃತ ರಾಜಶೇಖರ್ ದೇಹ ಸೇರಿದ್ದು ಖಾಸಗಿ ರಿವಾಲ್ವರ್ ಬುಲೆಟ್ ಎಂದು ಉಸ್ತುವಾರಿ ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ಹೇಳಿದ್ದಾರೆ. ಪ್ರಾಥಮಿಕ ಮಾಹಿತಿ ಪ್ರಕಾರ ಅದು ಪೊಲೀಸರ ವೆಪನ್ ಇಂದ ಬಂದಿರುವಂತಹ ಗುಂಡು ಅಲ್ಲದು. ಅದೊಂದು ಪ್ರೈವೇಟ್ ವೆಪನ್ ಇಂದಾನೆ ಬಂದಿದೆ ಅಂತ ಗೊತ್ತಾಗಿದೆ.
ಅದನ್ನ ಇನ್ನೂ ವಿಚಾರಣೆ ಮಾಡ್ತಾ ಇದ್ವಿ. FSL ನವರು ಚೆಕ್ ಮಾಡ್ತಾ ಇದ್ದಾರೆ. ಅದನ್ನ ಇನ್ನು ಮುಂದಿನ ಮಾಹಿತಿ ನಾವು ಶೇರ್ ಮಾಡ್ತೀವಿ. ಅಲ್ರಿ, ಇವ್ ಗುಂಪುಗಳು ಆಗೋದು ನಿಜ, ಮಾತಾಡ್ಕೊಳ್ಳೋದು ನಿಜ. ಪಟ 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 ಅಂತ ಫೈರ್ ಮಾಡಿದ್ರೆ ಆ ಫೈರ್ ಮಾಡಿದಂತ ಬುಲೆಟ್ ಯಾವುದು? 0.76 mm. 0.76 mm ನಿಂದ ಅದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಅದರಿಂದ ಫೈರ್ ಆಗಿರೋಕನ್ನ ಮೇಲ್ನೋಟಕ್ಕೆ ಬರ್ತಾ ಇದೆ. ಎಲ್ಲೋ ಒಂದು ಕಡೆ ಅವರಿಂದ ಫೈರಿಂಗ್ ಆಗಿರ್ಬೋದು ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ನಾನು ಹೇಳ್ತಾ ಇಲ್ಲ. ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ರಾಜಶೇಖರ್ ಪೋಸ್ಟ್ ಮಾರ್ಟಂ ಅಂತ್ಯವಾಗಿದ್ದು ಐಜಿಪಿ ರವಿಕಾಂತೇಗೌಡ ಭೇಟಿ ನೀಡಿದ್ದಾರೆ. ಘಟನೆ ಕುರಿತು ಗೃಹ ಸಚಿವ ಪರಮೇಶ್ವರ್, ಶಾಸಕ ನಾರಾ ಭರತ್ ರೆಡ್ಡಿ ಮತ್ತು ಪೊಲೀಸ್ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡಿದ್ದಾರೆ. ಅವರೆಲ್ಲ ಇನ್ನೂ ನಾನು ಸಂಪೂರ್ಣ ಮಾಹಿತಿ ಬರಬೇಕು. ಅಲ್ಲಿ ಯಾರ್ಯಾರು ಸ್ಥಳೀಯವಾಗಿ ಅಲ್ಲಿ ಇದರಲ್ಲಿ ಕ್ಯಾಮೆರಾದಲ್ಲಿ ಅದರೆಲ್ಲ ಕಂಡಿದ್ದಾರೆ, ಅವ್ರನ್ನೆಲ್ಲ ತಗೊಂಡು FIR ಮಾಡಿದ್ದಾರೆ. ಆದ್ರೆ ಸಂಪೂರ್ಣವಾಗಿ ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ. ಪೊಲೀಸರೇನು ಫೈರ್ ಮಾಡಿದ್ದಲ್ಲ? ನನಗೆ ಅದು ಪೊಲೀಸರು ಅವರ ಗುಂಪಿನಲ್ಲಿ ಫೈರ್ ಮಾಡಿದ್ರು ಅಂತ ಈಗ ಪ್ರಾಥಮಿಕ ವರದಿ ಪ್ರಕಾರ. ಆದ್ರೆ ಯಾರು ಮಾಡಿದ್ರು ಅನ್ನೋ ತನಿಖೆ ಮೇಲೆ ಗೊತ್ತಾಗುತ್ತಲ್ಲ. ನನ್ನ ತಮ್ಮನ ಮೇಲೆ ಗುಂಡು ಹಾರಿ ಬಂದಿತ್ತು. ಜನಾರ್ದನ ರೆಡ್ಡಿ ಸಹೋದರ ಸೋಮಶೇಖರ್ ರೆಡ್ಡಿ ಹೇಳಿಕೆ. ಅವರು ಕಲ್ಲುಗಳು ತಗೊಂಡ್ಬಂದಿದ್ದಾರೆ, ಖಾರದ ಪುಡಿ ತಗೊಂಡ್ಬಂದಿದ್ದಾರೆ, ಮಚ್ಚುಗಳು ತಗೊಂಡ್ಬಂದಿದ್ದಾರೆ, ಪೆಟ್ರೋಲ್ ಬಾಂಬ್ಗಳು ಕೂಡ, ಪೆಟ್ರೋಲ್ ಇದು ಬೀರ್ ಬಾಟ್ಲಲ್ಲಿ ಪೆಟ್ರೋಲ್ ಹಾಕೊಂಡು ಬಂದು ಅದನ್ನ ಇದು ಮಾಡಬೇಕು ಅಂತ ಬಂದಿದ್ದಾರೆ. ಎಲ್ಲ ಪ್ಲಾಂಡ್ ಆಗಿ ಬಂದಿದ್ದಾರೆ. ನಾನು ಹೇಳೋದು ಅವ್ರು ಕಲ್ಲು ತುರಿದಾಗ ನನಗೆ ಬೆನ್ನಿಗೆ ಬಿದ್ದಿದೆ. ಏನ್ ತೊಂದರೆ ಇಲ್ಲ, ಅದೇನು ಇದು. ಬಟ್ ಒಂದು ಮಾತ್ರ ಹೇಳ್ತೀನಿ, ಇವನು MLA ಏನಿದಾನೋ, ನೀನು ಒನ್ ಟೈಮ್ MLAನ ಲೈಫ್ ಟೈಮ್ MLA ಆಗ್ಬೇಕಂತ ಇದೆಯಾ ಅಂತಂದ್ರೆ ಶಾಂತಿಯುತವಾಗಿ ಬಳ್ಳಾರಿನ ಇಡಬೇಕು. ಇಲ್ಲ ಅಂತಂದ್ರೆ ನಿನ್ನ ಪರಿಸ್ಥಿತಿ ಘೋರವಾಗಿರ್ತದೆ. ನಿನಗೆ ಟಿಕೆಟ್ ಸಿಗೋದು ಕೂಡ ಡೌಟ್. ಬಳ್ಳಾರಿಯಲ್ಲಿ ಬ್ಯಾನರ್ ಕಟ್ಟುವ ವಿಚಾರವಾಗಿ ಗಲಾಟೆ ಹಿನ್ನೆಲೆ ಸಚಿವ ಜಮೀರ್ ಅಹಮದ್ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ. ಬಳ್ಳಾರಿಯಲ್ಲಿ ರಕ್ತ ಸಿಕ್ತ ಪಾಲಿಟಿಕ್ಸ್ಗೆ ಓರ್ವ ಬಲಿಯಾಗಿದ್ದು ಈ ಕೇಸ್ ಈಗ ರಾಜ್ಯದಲ್ಲಿ ಸಂಚಲನ ಮೂಡಿಸಿದೆ. ರೇಣುಕಾರಾಧ್ಯ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.